ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರೂ ಕೂಡ ಹಬ್ಬ ಚೆನ್ನಾಗಿ ಆಚರಣೆ ಮಾಡಿದಿರಾ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಾವು ಕೂಡ ಹಬ್ಬ ಆಚರಣೆ ಚೆನ್ನಾಗಿ ಮಾಡಿದ್ದೀವಿ. ಪೂಜೆ ಜೊತೆಗೆ ಒಬ್ಬಟ್ಟು ಅಡುಗೆ ಕೂಡ ಮಾಡಿದ್ವಿ. ತುಂಬಾ ಚೆನ್ನಾಗಾಯ್ತು ಹಬ್ಬ. ನೀವು ಹೇಗೆ ಆಚರಣೆ ಮಾಡಿದ್ದೀರಾ ಅಂತ ಕಮೆಂಟ್ ಮೂಲಕ ತಿಳಿಸಿ. ಈ ಹಬ್ಬ ನಮ್ಮೆಲ್ರಿಗೂ ಕೂಡ ಒಂದು ಮುಖ್ಯವಾದ ಹಬ್ಬ. ಏಕೆಂತಂದರೆ ಈ ಯುಗಾದಿ ಹಬ್ಬ ಅನ್ನೋದನ್ನು ನಾವು ಹೊಸ ವರ್ಷ ಅಂತ ಹೇಳೇ ಆರಂಭ ಮಾಡ್ತೀವಿ. ಸಾಮಾನ್ಯವಾಗಿ ವ್ಯವಸಾಯ ಮಾಡೋರ ಮನೆಯಲ್ಲಿ ಇವತ್ತಿಂದನೇ ಕೆಲಸ ಕಾರ್ಯಗಳು, ಹೊಸ ಬೇಸಾಯ ಅಂತ ಹೇಳಿ ಆಚರಣೆಯನ್ನು ಶುರು ಮಾಡಿರ್ತಾರೆ. ಅದನ್ನೆಲ್ಲ ನೋಡಿದಾಗ ತುಂಬಾ ಖುಷಿಯಾಗುತ್ತೆ. ಈ ತರಹದ ಆಚರಣೆಗಳನ್ನೆಲ್ಲ ನೋಡಿದಾಗ ಮನುಷ್ಯ ಮತ್ತು ಪ್ರಕೃತಿ ಮಧ್ಯೆ ಒಂದು ಎಷ್ಟು ಒಳ್ಳೆಯ ಒಡನಾಟ, ಸಂಬಂಧ, ಬಾಂಧವ್ಯ ಇದೆ ಅನ್ನೋದನ್ನು ಸೂಚಿಸುತ್ತೆ. ಮೊದಲೆಲ್ಲ ಋತುಮಾನಗಳಿಗೆ ತಕ್ಕ ಹಾಗೆ ಮಳೆ ಬೆಳೆ ಆಗ್ತಾಯಿತ್ತು. ಮನುಷ್ಯ ಕೂಡ ಅದಕ್ಕೆ ತಕ್ಕಂತಹ ಜೀವನ ಕ್ರಮವನ್ನು ರೂಢಿ ಮಾಡ್ಕೊಂಡಿದ್ದ. ಇವಾಗ ಯಾವಾಗ ಮಳೆ ಬರುತ್ತೋ, ಯಾವಾಗ ಬಿಸಿಲು ಬರುತ್ತೋ ಒಂದೂ ಗೊತ್ತಾಗಲ್ಲ. ನಿಸರ್ಗದಲ್ಲಿ ಆಗುವಂತಹ ಪ್ರತಿಯೊಂದು ಬದಲಾವಣೆ ಕೂಡ ನಾವು ಸ್ವೀಕಾರ ಮಾಡಲೇಬೇಕು. ನಾವು ಪ್ರಕೃತಿ ಹೇಗೆ ಇಟ್ಕೊಂಡಿದ್ದೀವೋ ಹಾಗೆ ನಮಗೂ ಕೂಡ ಪ್ರಕೃತಿ ವಾಪಸ್ ಕೊಡ್ತಾ ಬರುತ್ತೆ. ಮನುಷ್ಯ ಟೆಕ್ನಾಲಜಿಲಿ ಎಷ್ಟೇ ಮುಂದುವರೆದ್ರೂ ಕೂಡ ಮನಸ್ಸಿನ ಸಂತೋಷ, ನೆಮ್ಮದಿ, ತೃಪ್ತಿ ಅಂತ ಬಂದಾಗ ಅಷ್ಟೇ ಹಿಂದೆ ಹೋಗೋದಕ್ಕೆ ಇಷ್ಟಪಡ್ತಾನೆ. ಏನೇ ಇದ್ದರೂ ಕೂಡ ಯುಗಾದಿ ಹಬ್ಬ ಅನ್ನೋದು ನಮ್ಮೆಲ್ರಿಗೂ ಕೂಡ ಒಂದು ಹೊಸ ವರ್ಷ, ಹೊಸ ಆರಂಭ. ಈ ದಿನ ಬೇವು ಬೆಲ್ಲ ತಿಂದು ಹೇಗೆ ನಮ್ಮ ಹಬ್ಬನ ಆರಂಭ ಮಾಡ್ತೀವೋ ಅದೇ ರೀತಿ ಜೀವನದಲ್ಲಿ ಎದುರಾಗುವಂತಹ ಎಲ್ಲ ಸಿಹಿ ಕಹಿಗಳನ್ನು ಸ್ವೀಕಾರ ಮಾಡಿ ಅದನ್ನು ಸಮತೋಲನಗೊಳಿಸ್ಕೊಂಡು ಮುಂದುವರಿಯುವಂತಹ ಹಬ್ಬ ಇದು. ಇದರ ಜೊತೆಯಲ್ಲಿ ಬೆಳಗ್ಗೆನೇ ಹೊಸ ಬಟ್ಟೆ ಹಾಕ್ಕೊಂಡು ಬಾಗಿಲಿಗೆ ಮಾವು ಬೇವಿನ ತೋರಣ ಕಟ್ಟಿ ಮನೆಯಲ್ಲಿ ಒಬ್ಬಟ್ಟಿನ ಅಡುಗೆ ಮಾಡಿ ನಂತರ ಪೂಜೆ ಮಾಡಿ ಎಲ್ಲರೂ ಕೂತ್ಕೊಂಡು ಊಟ ಮಾಡಿ ಸಂಜೆ ಚಂದ್ರ ದರ್ಶನ ಮಾಡಿ ಎಲ್ಲ ಹಿರಿಯರ ಕಾಲಿಗೂ ನಮಸ್ಕಾರ ಮಾಡಿದರೆ ಈ ಯುಗಾದಿ ಹಬ್ಬಕ್ಕೆ ಒಂದು ಪರಿಪೂರ್ಣತೆ ಬರುತ್ತೆ. ಮೊದಲೆಲ್ಲ ನಮ್ಮೂರಲ್ಲಿ ಈ ಹಬ್ಬದ ದಿನ ಹಬ್ಬ ಮಾಡೋದ್ರ ಜೊತೆಯಲ್ಲಿ ಲಗೋರಿ, ಚಿನ್ನಿದಾಂಡು, ಜೋಕಾಲಿ ಕೂಡ ಆಡ್ತಾಯಿದ್ರು. ಇವಾಗೆಲ್ಲ ಸ್ವಲ್ಪ ಕಡಿಮೆ ಆಗಿದೆ. ನೀವು ಈ ಹಬ್ಬನ ಯಾವ ರೀತಿ ಆಚರಣೆ ಮಾಡ್ತೀರಾ ಅಂತ ಕಮೆಂಟ್ ಮೂಲಕ ತಿಳಿಸಿ. ಇವತ್ತು ಹಬ್ಬಕ್ಕೆ ಮಾಡಿದ ಅಡುಗೆ ಅಂತೂ ಎಲ್ಲ ತುಂಬಾ ಚೆನ್ನಾಗಿತ್ತು. ಆಲ್ರೆಡಿ ಈ ರೆಸಿಪಿಗಳನ್ನ ನಾನು ಯೂಟ್ಯೂಬಲ್ಲಿ ಮಾಡಿ ಹಾಕಿದ್ದೀನಿ. ಶಾವಿಗೆ ಬೇವು ಅಂತೂ ತುಂಬಾ ರುಚಿಯಾಗಿರೋ ಅಂತಹ ರೆಸಿಪಿಯಾಗಿತ್ತು. ಎಲ್ಲರೂ ಕೂಡ ಒಂದ್ಸಲ ನಾವು ಟ್ರೈ ಮಾಡಿ ನೋಡಿ, ತುಂಬಾ ಇಷ್ಟ ಆಗುತ್ತೆ. ಮತ್ತೊಮ್ಮೆ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಥ್ಯಾಂಕ್ ಯು. ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.